ಸೊ ಮೋಸ್ಟ್ಲಿ ಬೋಟ್ ಸಫಾರಿಯಲ್ಲಿ ಬರ್ಡ್ ಸೆಟ್ಟಿಂಗ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. Covered by the reservoir is about 192 square kilometers. We call it as submersion area. Like the male bird proposes the female by giving a fish. I mean, if it is perfect, then only she will accept the fish. Otherwise, no. ನೆಕ್ಸ್ಟ್ ಲೆವೆಲ್ ಸಿನಿಮಾಟಿಕ್ ಇದೆ. ಎಲ್ಲಿ ನೋಡಿ, ಲೆಪರ್ಡ್ ಮೂವ್ಮೆಂಟ್ ಆಗಿದೆ ಮಾರ್ನಿಂಗು. ಇದು ಎಲಿಫೆಂಟ್ ಟ್ರಂಚ್, ಇದು EPT ಅಂತ ಹೇಳ್ತೀವಿ. ಯಾವುದೋ ಪ್ರಾಣಿಗಳು ಈ ಕಡೆ ರೋಡಿಗೆ ಬರಬಾರ್ದು ಅಂತೇಳಿ 10 ಫೀಟ್ ಡೀಪು 10 ಫೀಟ್ ಅಗಲ ಇರುತ್ತೆ. ಗುಡ್ ಮಾರ್ನಿಂಗ್ ಗುರುಗಳ, ವೆಲ್ಕಮ್ ಟು ಡೇ 2. ಈಗ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 6 ಆಗಿದೆ. ಸೊ 5ಗೆಲ್ಲ ಎಚ್ಚರ ಆಯಿತು, ಆದರೆ 5:30ಗೆ ಮತ್ತೆ ಜಂಗಲ್ ಲಾಡ್ಜ್ ನೋಡ್ಕೊಂಡು ಬಂದ್ಬಿಟ್ಟು ಇಲ್ಲಿ ನಮಗೆ ವೇಕಪ್ ಕಾಲ್ ಕೊಟ್ಟರು. ಈಗ ನಮ್ಮ ಸಿದ್ದಣ್ಣ ಆಲ್ರೆಡಿ ಹೋಗಿದ್ದಾರೆ. 6ಗೆ ಇಲ್ಲೆಲ್ಲ ಟೀ ಕಾಫಿ ಸ್ನ್ಯಾಕ್ಸ್ ಎಲ್ಲ ಇರುತ್ತೆ. ಸೊ ಅದನ್ನಾದ್ಮೇಲೆ ನೆಕ್ಸ್ಟ್ ಬೋಟ್ ಸಫಾರಿ ಇದೆ. ಸೊ ವೇಟಿಂಗ್ ಫಾರ್ ಮೋಹನ್. ಮೊನ್ನಣ್ಣ ಬರ್ತಾರೆ ಇನ್ನೇನು ಒಂದು 2 ನಿಮಿಷದಲ್ಲಿ. ಸೊ ನಮ್ಮ ಬೋಟ್ ಸಫಾರಿ ಇದೆ. ಈಗ ಎಕ್ಸ್ಪೆಕ್ಟೇಷನ್ ಆ್ಯಕ್ಚುಲಿ ಜಾಸ್ತಿ ಇದೆ, ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಯಾಕಂದರೆ ನಿನ್ನೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯಿತು. ಓನ್ಲಿ ಎಲಿಫೆಂಟ್ ಸೈಟಿಂಗ್ ಆಯಿತು, ಮೇಜರ್ ಸೈಟಿಂಗ್ ಅಂತಂದರೆ. ನಾನು ಟೈಗರ್ ಸೈಟಿಂಗ್ ಎಲ್ಲ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ, ಆಗಲಿಲ್ಲ. ಲೆಪರ್ಡ್ ಕೂಡ ಆಗಲಿಲ್ಲ. ಸೊ ಇವತ್ತು ನೋಡುವ ಏನು ಸೈಡ್ ಆಗ್ಬೋದು ಅಂತೇಳಿ. ಸೊ ಮೋಸ್ಟ್ಲಿ ಬೋಟ್ ಸಫಾರಿಯಲ್ಲಿ ಬರ್ಡ್ ಸೈಟಿಂಗ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಚೆನ್ನಾಗಿದೆ ಅಂತ ಅಂದ್ಕೊಂಡಿರ್ತೀವಿ, ನೋಡುವಂತೆ ಬನ್ನಿ. ಕೊನೆವರೆಗೂ ನೋಡ್ತಾ ಇರೋಲ್ಲ ಬೈಕ್ ಅಂತಾನೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಡೇ 2. ಎಸ್. ಸೊ ಹೆಂಗಿದೆ ಎಕ್ಸ್ಪೆಕ್ಟೇಷನ್ ಇವತ್ತಿನ ಎಕ್ಸ್ಪೆಕ್ಟೇಷನ್? ಆಕ್ಚುಲಿ ನಿನ್ನೆ ಜೀಪ್ ಸಫಾರಿನಲ್ಲಿ ಸೈಡಿಂಗ್ ಆಗಿಲ್ವಲ್ಲ, ಅಟ್ಲೀಸ್ಟ್ ಇವಾಗ ಬೆಳಿಗ್ಗೆ ಬೋಟ್ ಸಫಾರಿ ಹೋಗ್ತಾ ಇದೀವಿ. ಸೇಮ್ ಎಕ್ಸೈಟ್ಮೆಂಟ್ ಲೆವೆಲ್ ಇದೆ. ನಿನ್ನೆ ಯಾವ ತರ ಇತ್ತು ಅದೇ ತರನೇ. ಅಂಡ್ ಮೋಸ್ಟ್ಲಿ ನೀರ್ ಕುಡಿಯೋಕೆ ಸ್ವಲ್ಪ ಹುಲಿ, ಚಿರತೆ, ಬ್ಲಾಕ್ ಪ್ಯಾಂಥರ್ ಎಲ್ಲ ಬಂದ್ರೆ ಚೆನ್ನಾಗಿರುತ್ತೆ. ನೋಡೋಣ ಇವತ್ತು ಸೈಡಿಂಗ್ ಏನಾದ್ರು ಆಗುತ್ತೆ ಅಂತ ಅಂದ್ಬಿಟ್ಟು. ನಿನ್ನೆ ಮೊನ್ನೆ ಆಗಿದೆಯಂತೆ, ಸೊ ಇವತ್ತು ಆದ್ರೆ ಚೆನ್ನಾಗಿರುತ್ತೆ. ದಟ್ಸ್ ದ ಓನ್ಲಿ ಎಕ್ಸ್ಪೆಕ್ಟೇಷನ್. ಲೆಟ್ಸ್ ಸಿ. ಫಸ್ಟ್ ಕಾಫಿ ಟೀ ಕುಕೀಸ್ ತಿಂದ್ಕೊಂಡು 6:50 ಬರಕ್ಕೆ ಹೇಳಿದ್ದು. ಸೊ 6:30ಗೆಲ್ಲ ಸ್ಟಾರ್ಟ್ ಮಾಡಿದ್ರು ಕೂಡ ನಡೆಯುತ್ತೆ. ಸೊ ಬಟ್ ನಿನ್ನೆ ರೈಟ್ ಇದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತಲ್ಲ, ಈ ಒಂದು ಬ್ರಿಡ್ಜ್ ಮೇಲೆ ಕೂತ್ಕೊಂಡಿದ್ದು. ಸಣ್ಣ ಗಾಳಿ ಹೊಡಿತಾ ಇತ್ತು ಇಲ್ಲಿ. ವ್ಯೂ ನೋಡಿ ಹೆಂಗಿದೆ, ನೆಕ್ಸ್ಟ್ ಲೆವೆಲ್ ಇದೆ ಇವರು. ರೈಟ್, ಕಾಫಿ ಆಯಿತು, ಈಗ ಓಡ್ತಾ ಇದ್ದೀವಿ. ಸೊ ಸೇಮ್ ಟೈಮಲ್ಲಿ ಜೀಪ್ ಸಫಾರಿ ಕೂಡ ಇದೆ ಇವ್ರಿಗೆ. ಬಟ್ ನಮ್ದು ನೆನ್ನೆ ಜೀಪ್ ಸಫಾರಿ ಆಗಿರೋದ್ರಿಂದ ಈಗ ನಮಗಿರೋದು ಓನ್ಲಿ ಬೋಟ್ ಸಫಾರಿ. ಮುಂದೆ ಹೋಗ್ಬಿಟ್ಟು ಕೂತ್ಕೊಂಡ್ಬಿಡೋಣ ಜಲ್ದಿ. ಇವತ್ತಿ ನಿಮ್ಮ ಕ್ಲಿಪ್ನ ನಾನು ತೆಗಿತೀನಿ. ನನ್ನ ಕ್ಲಿಪ್ನ ನೀವು ತೆಗಿತೀರಾ, ನಿಮ್ಮ ಕ್ಲಿಪ್ನ ನಾನು ತೆಗಿತೀನಿ. ಲೈಫ್ ಸರ್ಟಿಫಿಕೇಟ್ ಮ್ಯಾಂಡೇಟ್ರಿ. ಓಕೆ, ನಮ್ಮದು ಬೋಟ್ ಸಫಾರಿ ಸ್ಟಾರ್ಟ್ ಆಗಿದೆ. My name is Girish. I'm working as a naturalist here. His name is Lokesh. Now I'm going to give some information about this place. And now we are in Bhadra Reservoir. See, this reservoir is formed due to building a dam against Bhadra River. That is the main dam. You can see 4 compartment-like structures, right? Those are the main dam gates. Each gate has 25 feet height and 60 feet broad. And total height of the dam is 186 feet above the ground level. One of the deepest dam in Asia above the ground level. Okay. So, it can hold up to 72 TMC of water. If you compare to other dams like KRS, it can hold double than KRS. So, out of 72 TMC, nearly 55 to 60 TMC will be utilized for irrigation as well as for drinking water purpose. Dam was built to supply main purpose to supply the water for irrigation. Area covered by the reservoir is about 192 square kilometers. We call it as submersion area. When the dam fills completely 186 feet, that much area will go into submerge in the water. See, the main river Bhadra that will takes origin from evergreen forest of Kudremukh. So there is one place called Gangamula. There it takes origin and then it will flows through Kalasa, Balehonnur and then joins this reservoir nearby Ennarpura. That is this direction about 40-45 kilometers. This direction. So after this dam again it flows as Bhadra river and joins with another one river nearby Shumoga. There is one place called Kudli. It meets the Tunga river and it becomes Tungabhadra. After becoming Tungabhadra, it will flows up to Hospet. Nearby Hampi there is another one dam, TB dam, Tungabhadra dam.
After that dam, it will flows through Telangana state and joins with another one big river called Krishna and finally reaches to Bay of Bengal. This is the river flow history. And see, wherever you can see the forest patch, 360-degree complete. Starts from here, this part to that part, 360-degree. All forest patch comes under Bhadra Tiger Reserve. See, this Tiger Reserve has 572 square kilometer of area total and divides into 4 different ranges. Lakkavalli, Tanigebailu, Hebbe and Muttodi. 4 different ranges are there. Now we are in Lakkavalli range. Out of 572, we have access only for 35 to 40 square kilometer. Or we can say about 8 to 10% of the forest only. 8 to 10% of the forest has given for the ecotourism activity. See, on left side you can see some hill ranges covered with mist, fog, that will come on nearby Kemmangundi, Mullayangiri and Baba Budangiri. Here, main attraction of our jungle lodge is river tern birds. See, river tern is an Indian local migratory bird that will migrate from, according to some research, they will migrate from north part of the India, especially from the belt of Himalaya. From there to southern parts of India, they will migrate for the breeding purpose. See, this is one of the biggest gathering we found in the South India. See, particularly on these islands, 1, 2 and 3. Last 3 islands, right? On these islands, they will come for breeding purpose. They are ground nesters. They lay the eggs on ground. Like they will incubate it and they will raise up their young ones here. When they are ready to fly, they will go back. That is the main attraction. We'll go nearby the islands. We'll see river terns. Other than river terns, we can see some other migratory eagles and migratory water birds. If there is any movement of bigger mammals like elephants, leopard, tiger, you can see. It's completely depend on luck and time. We don't have anything in our hand. We'll check our luck. Most of the time, they will feed on like one particular species known as silverfish because it's ಚಿಕ್ಕದು ಕನ್ನಡದಲ್ಲಿ ಬಿಳ್ಚಿ ಅಥವಾ ಸೊಸ್ಲು ಅಂತ ಕರೀತಾರೆ. Small fish because of its high nutritional value. They can grow very fast. They can lay about 3 to 4 eggs. Out of 3 to 4, only 2 will survive. They have one particular procedure to choose the mate. Unique selection process of mate. Like the male bird proposes the female by giving a fish. When the fish is accepted by the female, then only they will become the pair. Otherwise no. Like before accepting the fish, they will check everything. The female will check everything like size of the fish, quality of the fish and everything. I mean, if it is perfect, then only she will accept the fish. Otherwise no. She has to choose perfect male because the male has to supply the food for incubation period. As well as for the chicks. When the chicks are very small, the male has to supply the food. One of them always stay with the nest when they are very small. Later they will share the duty. Okay. Like one will stay, one will go for hunting, like that. So for that, to impress the female, the male bird will catches the fish from very long distance. That is one particular species. I said the silverfish, right? They will catch the silverfish. They are due to wind and sun when they come back to island to propose. So the fish will become dry. So what it do? It will go to impress her. He will go into the water edges. He will wash the fish and make it smooth. Then he will go into propose. ಆ ಕಡೆ ಎಲ್ಲ ಸೈಡಲ್ಲೆಲ್ಲ ಕೆಲವೊಂದು ಮರಗಳೆಲ್ಲ ಕಟ್ ಮಾಡಿದಾರಲ್ಲ, ಅವಾಗಲೇ ಕಟ್ ಮಾಡಿರೋದು. ತುಂಬಾ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಂಪಾರ್ಟೆಂಟ್ ಇರುತ್ತಲ್ಲ, ಅದೇ ಟೀಕು, ಯೂಸ್ಲೆಸ್ ಈಗ ಟೀಕು ಅಂಡ್ ರೋಸ್ವುಡ್ಡು ಅಂಡ್ ಕ್ರೊಕೊಡೈಲ್ ಬಾರ್ ಟ್ರೀ ಅಂದ್ರೆ ಮತ್ತಿ ಮರ ಅಂತ ಹೇಳ್ತೀವಲ್ಲ, ಇವೆಲ್ಲ ಏನಾಗುತ್ತೆ ವ್ಯಾಲ್ಯೂಬಲ್. ಆ ವ್ಯಾಲ್ಯೂಬಲ್ ಟ್ರೀಗಳೆಲ್ಲ ಕಟ್ ಮಾಡಿ ಅವಾಗಲೇ ಸುಧಾ ಡಿಪಾರ್ಟ್ಮೆಂಟ್ ಅವರು ಟಿಂಬರ್ ವುಡ್ ಅಂತ ಕನ್ಸಿಡರ್ ಮಾಡಿ ಸೇಲ್ ಮಾಡಿದ್ದಾರೆ. ಅದರಿಂದ ರೆವಿನ್ಯೂ ಸುಧಾ ತಗೊಂಡಿದ್ದಾರೆ. ಕೆಲವೊಂದು ಜಂಗಲ್ ವುಡ್ ನ ಹಂಗೆ ನ್ಯಾಚುರಲ್ ಆಗಿ ಬಿಟ್ಟಿದ್ದಾರೆ. ಕೆಲವೊಂದು ಏನಾಗುತ್ತೆ ಅಂದ್ರೆ ಈಗ ಸಮ್ಮರ್ ಟೈಮಲ್ಲಿ ಈ ತರ ವಾಟರ್ ಲೆವೆಲ್ ಕಡಿಮೆ ಆದಾಗ ಅದ್ರ ಮೇಲೆಲ್ಲ ಇಲ್ಲಿ ಕೆಲವೊಂದು ಮೈಗ್ರೇಷನ್ ಬರ್ಡ್ಸ್, ಲೋಕಲ್ ಬರ್ಡ್ಸ್ಗಳೆಲ್ಲ ಬಂದು ಕೂತ್ಕೊಂಡು ರೆಸ್ಟಿಂಗ್ ಮಾಡಿ ಹೋಗ್ತವೆ. ಓಕೆ ಗುರುಗಳೇ, ಎಲ್ಲ ವೀಡಿಯೋ ಚೆನ್ನಾಗಿತ್ತು ಅಂತ ಅಂದ್ಕೊಂಡಿದ್ದೇನೆ. ಅದ್ಭುತವಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ಥ್ಯಾಂಕ್ಸ್ ಟು ಸಿದ್ದಣ್ಣ ಫಾರ್ ಪ್ರೊವೈಡಿಂಗ್ ದಿಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಸೊ ಎಸ್ಪೆಷಲಿ ನೆನ್ನೆ ಜೀಪ್ ಸಫಾರಿಯಲ್ಲಿ ಸ್ವಲ್ಪ ಡಿಸಪಾಯಿಂಟ್ ಆದರೂ ಕೂಡ ಇವತ್ತು ಬೋಟ್ ಸಫಾರಿ ತುಂಬಾನೇ ಚೆನ್ನಾಗಿತ್ತು. ಮಚ್ ಬೆಟರ್. ನೆನ್ನೆಗಿಂತ ತುಂಬಾನೇ ಚೆನ್ನಾಗಿತ್ತು. ಬಿಕಾಸ್ ಬರ್ಡ್ ವಾಚಿಂಗ್ ಎಲ್ಲ ಮಾಡಿದ್ವಿ, ಜೊತೆಗೆ ಸಣ್ಣ ಪುಟ್ಟ ಅನಿಮಲ್ಸ್ಗಳು ಅದು ಇದು ಡೀಸ್ ಎಲ್ಲ ನೋಡಿದ್ವಿ. ಸೊ ತುಂಬಾನೇ ಖುಷಿ ಆಯಿತು. ಒಂಥರ ರಿಲ್ಯಾಕ್ಸಿಂಗ್ ಆಗಿತ್ತು. ಅರ್ಲಿ ಮಾರ್ನಿಂಗ್ ಎದ್ದು
ಆ ನೀರ್ ಮಧ್ಯೆ ಆ ಕಾಡ್ ಮಧ್ಯೆ ಹೋಗೋದಿದೆಯಲ್ಲ, ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಇದನ್ನ ಥ್ಯಾಂಕ್ ಯು. ಓಕೆ, ಮತ್ತೊಂದು ಹೊಸ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಮೋಹನ್ ಜೈನ ಅಂತ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚೆಕ್ ಮಾಡಿ. ಆಕ್ಚುಲಿ ಹೇಳ್ಬೇಕಂದ್ರೆ ಸೂಪರ್ ಆಗಿರುವಂತ ಮೋಟೋಲಾಗ್ ಮಾಡ್ತಾರೆ. ಇನ್ನೂ ಒಂದೇನು ಗೊತ್ತಾ, ಇಂಡಿಯಾದಲ್ಲಿ ಕಾಶ್ಮೀರ ಮೋಹನ್ ಜೈನ್ ಒಂದು 6 ಮಿಸ್ ಮಾಡಿದೆ. ಸಬ್ಸ್ಕ್ರೈಬ್ ಮಾಡಿ, ಚೆಕ್ ಮಾಡಿ. ಓಕೆ, ಅದನ್ನ ಹೇಳ್ತಾ ಸೈನಿಂಗ್ ಆಫ್ ಫ್ರಮ್ ಜಂಗಲ್ ಲಾಡ್ಜಸ್ ಭದ್ರಾ. ಬಾಯ್.